ಇಷ್ಟು ವರ್ಷ ನನ್ನ ಪೇರೆಂಟ್ಸ್ ಸಾವು ಹೇಗಾಯ್ತು ಅಂತ ಗೊತ್ತಿಲ್ಲದೆ ನಾನು ಬದುಕ್ಬಿಟ್ಟೆ. ಛೇ, ನನ್ನ ಪೇರೆಂಟ್ಸ್ ಸಾವಿಗೆ ನ್ಯಾಯ ಕೊಡಿಸದೆ ನನ್ನ ಪಾಡಿಗೆ ನನ್ನ ಲೈಫನ್ನು ಲೀಡ್ ಮಾಡಿಕೊಂಡು ಆರಾಮಾಗಿದ್ಬಿಟ್ಟೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ ಅಂತ ಇಷ್ಟು ವರ್ಷ ಬರೀ ಭ್ರಮೇಲೆ ಇದ್ಬಿಟ್ಟೆ. ಆದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಇದೆಲ್ಲ ಆಗಿದ್ದು ನಿಮ್ಮಿಂದ ಅಂಕಲ್. ಅಭಿ, ಏನ್ ಮಾತಾಡ್ತಾ ಇದೆಯಾ? ಇಷ್ಟೆಲ್ಲ ಗೊತ್ತಿದ್ರು ನನಗೆ ಯಾಕೆ ಈ ವಿಷಯ ಹೇಳಿಲ್ಲ ಅಂಕಲ್? ಏನಯ್ಯ, ಏನು ಹೇಳ್ಬೇಕಾಯ್ತೆ? ನನಗೆ ಗೊತ್ತಿರೋ ಅರ್ಧಂಬರ್ಧ ಸತ್ಯನ ನಿನ್ನ ಹತ್ರ ಹೇಳಿ ನಿನ್ನಲ್ಲಿರುವಂಥ ಸುಖ ಸಂತೋಷ ನೆಮ್ಮದಿ ಎಲ್ಲ ಕಿತ್ಕೋಬೇಕಾಯ್ತಾ? ಆ ಕೊಲೆ ಹಿಂದೆ ಯಾರಿದ್ದಾರೆ ಅಂತ ನನಗೆ ಗೊತ್ತಿದ್ದರೆ ಹೇಳಿದರೆ ನೀನು ನಂಬ್ತಾ ಇದ್ದಾನೆ? ಅಂಕಲ್, ನಿಜವಾಗ್ಲೂ ನಿಮಗೆ ಆ ಕೊಲೆಯಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ವಾ? ಅಂಕಲ್, ನಿಜವಾಗ್ಲೂ ನಿಮಗೆ ಆ ಕೊಲೆಯಿಂದ ಯಾರಿದ್ದಾರೆ ಅಂತ ಗೊತ್ತಿಲ್ವಾ? ಅಥವಾ ಗೊತ್ತಿದ್ದು ನನ್ನಿಂದ ಏನಾದ್ರು ವಿಷಯ ಮುಚ್ಚಿಡ್ತಾ ಇದ್ದೀರಾ? ಹಾಗೇನಾದರೂ ಇದ್ರೆ ನನಗೆ ಈಗಲೇ ಹೇಳ್ಬಿಡಿ. ಮತ್ತೆ ಈ ವಿಷಯನ ಮುಚ್ಚಿಟ್ಟು ನನಗೆ ಬೇಜಾರು ಮಾಡ್ಬಿಡಿ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಕಣಯ್ಯ. ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಆದರೆ ನನ್ನ ಪೇರೆಂಟ್ಸ್ ಅವಿಗೆ ಯಾರೇ ಕಾರಣ ಆಗಿದ್ರು ಅವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಅವ್ರನ್ನ ಹುಡುಕ್ತೀನಿ. ನೋಡು, ಇದೇ ಕಾರಣಕ್ಕೆ ನಾನು ಹೇಳಿದ್ದು ಅವನಿಗೆ ವಿಷಯ ಹೇಳೋದು ಬೇಡ ಅಂತ. ಎಷ್ಟು ಡಿಸಪಾಯಿಂಟ್ ಆಗಿದ್ದಾನೆ, ಇದನ್ನು ನಾನು ಕಣ್ಣಾರೆ ನೋಡ್ಬೇಕಾಯ್ತಾ? ಹಾಗೆ ಅನ್ಕೋಬೇಡಿ ಅಂಕಲ್, ಖುಷಿ ಪಡಿ. ಇವತ್ತಾದ್ರೂ ಅವ್ರಿಗೆ ಅರ್ಧ ಸತ್ಯ ಗೊತ್ತಾಯ್ತಲ್ಲ, ಅದಕ್ಕಾದ್ರೂ ಖುಷಿ ಪಡಿ. ಶ್ರಾವಣಿ, ನೀವೇನು ಹೇಳಬೇಡಿ. ಅಬ್ಬಿಗೆ ಬೇಜ ಮಾಡ್ಬಿಟ್ಟೆ ಅಂತ ಗಿಲ್ಟ್ ಫೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡ್ರ? ಅವ್ರು ಯಾರೇ ಆದರೂ ಹುಡುಕ್ತೀನಿ ಅಂತ ಹೇಳಿದ್ರಲ್ವಾ? ಅದು ಸಾಧ್ಯನಾ? ಅದು ಸಾಧ್ಯನ ಹೇಳು. ಆ ಕೊಲೆಗಾರ ಹುಡ್ಕೋದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ಯಾ ನೀನು? ಅವನಿಗೆ ಅರ್ಧ ಸತ್ಯ ಗೊತ್ತಾಯ್ತು ಅಂತ ಖುಷಿ ಪಡಲ್ಲ ನಾನು. ಇಲ್ಲ, ಇನ್ನು ಮುಂದೆ ಅಪಾಯ ಕಟ್ಟಿಟ್ಟು ಬುತ್ತಿ ಅಂತ ದುಃಖ ಪಡಲ್ಲ. ಮುಂದೆ ಅವನಿಗೆ ಏನಾಗ್ಬಿಡ್ತು ಅನ್ನೋ ಟೆನ್ಷನ್ ಒದ್ದಾಡಬೇಕಾಗುತ್ತೆ ನಾನು. ಅಂಕಲ್, ಅವ್ರಿಗೇನೂ ಆಗಲ್ಲ. ನೀನೇನಷ್ಟು ಸುಲಭ ಅಲ್ಲಮ್ಮ ಅದು. ಅವನಷ್ಟೇ ಅಲ್ಲ, ಇವರ್ ಆಲ್ಸೋ ಡೇಂಜರ್ ಪೊಸಿಷನ್. ನಿಮ್ಮಿಬ್ಬರಿಗೂ ಅಪಾಯ ಕಟ್ಟಿಟ್ಟು ಬುತ್ತಿ. ನಿಮ್ಮಿಬ್ಬರು ಸರ್ವಿಕ್ತಾ ಸುಮ್ಮನೆ ಬಿಟ್ಬಿಡ್ತಾಳೆ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅವಳಿಂದ ಅಭಿನ ಮುಟ್ಟಕ್ಕಾಗಲ್ಲ. ಅವ್ರಿಗೆ ಮಾತ್ರ ಅಲ್ಲ, ನನ್ನನ್ನು ಏನು ಮಾಡೋಕ್ಕಾಗಲ್ಲ. ನನಗೋಸ್ಕರ ಅಭಿ ಇದ್ದಾರೆ, ಅವ್ರಿಗೋಸ್ಕರ ನಾನಿದ್ದೀನಿ.